ಕಾಮೆಂಟ್ರಿನ ನಮ್ಮ ಕರ್ನಾಟಕದಲ್ಲಿ ಮಹಾನ್ ಹೆಸರುವಾಸಿಯಾದಂಥ ಅರುಣ್ ಕುಮಾರ್ ಅಂದರೆ ಗುರುರಾಜಲ್ ನಾಯ್ಡು ಅವ್ರ ಕೈಗೆ ನಾನು ಈಗ ಹರಿಕತೆ ಶೈಲಿ ಕ್ರಿಕೆಟ್ ಕಾಮೆಂಟ್ರಿ ಮಾಡಿಕೊಟ್ಟಿದ್ರೆ ಹೇಗೆ ಮಾಡ್ತಿದ್ರು? ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ವಿಘ್ನೋಪಶಾಂತಯೇ. ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೇವಾಗಾಯ, BVS ಲಕ್ಷ್ಮಣಾಯ, ರಾಹುಲ್ ದ್ರಾವಿಡಾಯ. ನೆರೆಬಪುರದೊಳಗೆ ಹಿರಿಯವನ್ನೆನ್ನಿಸಿದ ಕಪಿಲ ದೇವನ ಚರಿತೆಯ ಪಾಡೆ ಪಡಿ ಪೊಗಡಲದಿ ಬೋಧಕರಿಯಲ್ಲಿ ಸುರಕಿರೆ ಸಾಂಬಸದ ಕಪಿಲ ಯಾವ ಕಪಿಲ್ ದೇವನ ಗೈಡಾಗಿ ಹೋಗಿದ್ದಾನೆ? ಅವನಿಲ್ಲದೆ ಒದ್ದಾಡುತ್ತಿದೆ ಭಾರತ, ಪರದಾಡುತ್ತಿದೆ ಭಾರತ, ಒದ್ದಾಡುತ್ತಿದೆ ಭಾರತ. ಏನು ಎಲ್ಲ ಕಡೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಅಪ್ಪ 107 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನಮ್ಮ ಭಾರತದಲ್ಲಿ ಒಬ್ಬನಾದರೂ ಗಂಡಸಿಲ್ಲವಲ್ಲ. ಕ್ರಿಕೆಟ್ ಆಟವನ್ನ ಬಹಳ ಮೋಸದ ಆಟವನ್ನಾಗಿ ಮಾಡಿದ್ದೀರಲ್ಲ. ಟೆಸ್ಟನ್ನ ಸ್ನೇಹರಣಿ ಎಂದು ಮೊದಲ ಪಂದ್ಯವನ್ನ ಗೆಲ್ಲುವ ಪಂದ್ಯವನ್ನ ಸೋತಿರಿ, ನಂತರ ಡ್ರಾ ಮಾಡಿ ಒಂದನ್ನು ಗೆದ್ದು ಬೆಂಗಳೂರಿನಲ್ಲೇ ಒಂದು ಸೋತಿರಲ್ಲ. ನಿಮಗೇನು ಮಾನ ಮರ್ಯಾದೆ ಏನು ಇಲ್ಲವಯ್ಯ. 2 ಒಡ್ಡೆ ಪಂದ್ಯಗಳನ್ನು ಗೆದ್ದದ ಕಡಿಮೆ ದುರಂಕಾರವೆಂಬುದು ಬಂದಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಅಪ್ಪ ಮೆರಿಬೇಡಿರೋ ನೀವು ಅಹಂಕಾರದಲ್ಲಿ, ಪೆಪ್ಸಿ ಕೋಲಾದ ಪೆನಾಯಿಲ್ ದುಡ್ಡಿಗೆ ಆಡುವ ಮನೆ ಹಾಳರು ನೀವು. ಆ ತೆಂಡೂಲ್ಕರ್ ಅಂತಕ್ಕಂಥ ಮನೆ ಹಾಳ ಹೇಳ್ತಾನೆ ಎಲ್ರಿಗೂ, ಬೂಸ್ಟ್ ಇದ್ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಇವನ ಆಟ ನೋಡ್ತಾ ನೋಡ್ತಾ ನಮಗೆ ಬರೀ ಅಲರ್ಜಿ. ಸಂಕಟವಾಗಿ ಕುಳಿತಾ ಇದ್ದಾರೆ. ಕೊನೆಯ ಪಂದ್ಯವನ್ನಾದರೂ ಗೆಲ್ಲುತ್ತಾರೆ, ಹೇಗೋ ಡ್ರಾ ಮಾಡ್ತಾರೆ, ಒನ್ ಡೇ ಮ್ಯಾಚ್ ಅಂತ ಸಂತೋಷವಾಗಿದ್ದಾರೆ. ಅಂದುಕೊಂಡ ಹಾಗೆ ಆಗಲಿಲ್ಲ. ಮುಸ್ತಾಫ ಬಂದ ಹೊಡೆದೇ ಅವನಿಗೆ ಕೊಟ್ಟು ಕಳಿಸೋಣ ಕಪ್ಪನ ಅಂತ ತಿಳಿಸ್ಕೊಡ್ತಾರೆ. ಆ ಸಮಯದಲ್ಲಿ ಏನು ಕುಂಬಳಿಯನ್ನ ಬೋಲಿಗೆ ಗಳಿಸಿದ್ದಾನಲ್ಲ, ತಲುಪನಾದರೂ ಮರ್ಯಾದೆಯೇ ಇಲ್ಲವಲ್ಲ ಅಂತ ಸಂಕಟವಾಗ್ತಾ ಇದೆ. ಇದೇ ಪಂದ್ಯದಲ್ಲಿ 96ನೇ ಇಸ್ವಿಯಲ್ಲಿ ಸೈದ್ ಅನ್ವರ 26 ರನ್ಗಳನ್ನು ಹೆಚ್ಚಿಸಿಕೊಂಡಂತ ನಮ್ಮ ಕುಂಬಳಿಯನ್ನ ಆರಿಸಿದ್ದೇ ಮೊದಲ ಅಪರಾಧ. ಅವನಿಗೆ ಚೆಂಡನ್ನು ಕೊಟ್ಟಾಗ ಹೇಗಪ್ಪ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪಂದ್ಯವನ್ನು ನಮ್ಮಿಂದ ಕಿತ್ತುಕೊಂಡಿದ್ದಾನೆ. ಹಾರುದ ಕೆಂಗನ್ನ ಚೆಂಡನ್ನು ಮಾಡಲು ಬಂದನು ನೋಡೋ ಕುಂಬಳೆಯು, ಪಟಪಟನೆಂದು ಎತ್ತಿ ಪಟದನ್ನು ನೋಡೋ ಅವನೇ ಅಪ್ರಿಯು. ಗಗನದ ಚೆಂಡದು ಚಿಮ್ಮುಟ ಮೇಲಿಂದ ಬಂದು ಬೀಸಿದು ನೋಡಣ್ಣ. ಏನಾದರಾಗಲಿ ನಮ್ಮ ನೆಲದಲ್ಲಿ ನಮ್ಮವರಿಗೆ ಸಿಕ್ಕಾಪಟ್ಟೆ ಒಡೆದರು ನೋಡಣ್ಣ ನೋಡಣ್ಣ.